ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್, ಸಾಕಷ್ಟು ಜನ ಇಲ್ಲಿ 2BHK ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದರೆ, 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1BHK ಫ್ಲ್ಯಾಟು ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 2BHK ಫ್ಲ್ಯಾಟ್ಗಳು ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿರುವ ಬಗ್ಗೆ ಸ್ವಲ್ಪ ಸಾಕಷ್ಟು ಮಾಹಿತಿ ಕೊಡಿ ಸರ್. ಇದ್ರ ಬಗ್ಗೆ ಯಾವ್ಯಾವ ಜಾಗದಲ್ಲಿ ಕಟ್ತಾ ಇದ್ದಾರೆ ಮತ್ತು ಇದು ಯಾವ ರೀತಿ ತಾಳೋದು, ಇದ್ರ ಬಗ್ಗೆ ಅಮೌಂಟ್ ಏನಾಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಡೀಟೇಲ್ಸ್ ಒಂದು ವಿವರ ಕೊಡಿ. ದಯವಿಟ್ಟು 2BHK ಬಗ್ಗೆ ಮಾಹಿತಿ ಕೊಡಿ. 1BHK ನೀವು ಕೊಡ್ತಾ ಇದ್ದೀರಾ, ಸಾಕಷ್ಟು 2BHK ಬಗ್ಗೆ ಮಾಹಿತಿ ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ನಾನು 2BHK ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನೋಡಿ, 2BHK ಬಗ್ಗೆ ಅರ್ಧ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಇಲ್ಲಿ ಫುಲ್ಲು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ. ವಿಡಿಯೋ ಲೆಂತ್ ಆಗಿದ್ರೆ 2-3 ಕಂತು ಮಾಡೋದ್ರಿಂದ ಒಂದು ಸಂಪೂರ್ಣವಾಗಿ ನಿಮಗೆ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ. ನಮ್ಮ ಬೆಂಗಳೂರಲ್ಲಿ ಯಾವ್ಯಾವ ಜಾಗದಲ್ಲಿ ಕಟ್ತಾ ಇದ್ದಾರೆ ಮತ್ತು ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಇವ್ರ ಬಗ್ಗೆ ನಾನು ವಿವರವಾಗಿ ಕೊಡ್ತಾ ಇದ್ದೀನಿ. ಮತ್ತು ಈಗ ನಿಜವಾಗ್ಲೂ ಅರ್ಜಿ ಕರೆದಿದ್ದಾರಾ ಅಥವಾ ಯಾವಾಗ ಅರ್ಜಿ ಕರೀತಾರೆ, ಇದು ಯಾವ ರೀತಿ ತಗೊಬೇಕು, ಹಳೆಯದು ಯಾವ ರೀತಿ ತಗೊಂಡ್ರು, ಇವೆಲ್ಲ ನಿಮಗೆ ಸಂಪೂರ್ಣವಾಗಿ ಫುಲ್ ವಿವರವಾಗಿ ನಿಮ್ಗೆ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನೋಡೋಣ. ಫ್ರೆಂಡ್, ಇಲ್ಲಿ ಸರ್ಕಾರದವರು 2BHK ಫ್ಲ್ಯಾಟು ಬಡವರಿಗೋಸ್ಕರ ಬೆಂಗಳೂರಿನಲ್ಲಿ ಊರಿಂದ ಬಂದಿರೋದು, ಬೆಂಗಳೂರಿನಲ್ಲೇ ವಾಸವಾಗಿರುವಂತಹ ಸಾಕಷ್ಟು ಮಂದಿಗಳು ಇದ್ದಾರೆ. ಅಂಥವ್ರಿಗೋಸ್ಕರ ಈಗ ಬಡವರಿಗೆ ಒಂದು 2BHK ಫ್ಲ್ಯಾಟು ನಿರ್ಮಾಣ ಮಾಡಿ ಹಂಚಿಕೆ ಮಾಡೋಕ್ಕೆ ಸಿದ್ಧ ಮಾಡಿದ್ದಾರೆ. ಆದರೆ ಆಲ್ಮೋಸ್ಟ್ ಒಂದು ಕಡೆ ಕೊಟ್ಟಿದ್ದಾರೆ, ಅಲ್ಲೂ ಸಹ ವಾಸವಾಗಿದ್ದಾರೆ. ಆ ಜಾಗ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, 1BHK ಫ್ಲ್ಯಾಟು 2BHK ಫ್ಲ್ಯಾಟು ಏನು ಬೆಂಗಳೂರಲ್ಲಿ ನಿರ್ಮಾಣ ಆಯ್ತಿರೋ ಸಾಕಷ್ಟು ಕಡೆ ನಿರ್ಮಾಣ ಆಗ್ತಾಯಿದೆ. ಮುಂಚೆ ಇದು 14 ಲಕ್ಷ ರೂಪಾಯಿ 2BHK ಫ್ಲ್ಯಾಟು ಸರ್ಕಾರ ನಿಗದಿ ಮಾಡಿತ್ತು. ಏನು ಹಿಂದೆ BJP ಸರ್ಕಾರ ಬಂತಲ್ಲ, ಆವಾಗ ಸರ್ಕಾರ ಬಂದಾಗ 14 ಲಕ್ಷ ರೂಪಾಯಿಗೆ 2BHK ಫ್ಲ್ಯಾಟ್ಗಳು ನೀವು ತಾಳಿ ಅಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ನೇರವಾಗಿ ನೀವು ಅರ್ಜಿ ಹಾಕಿ ಸೆಲೆಕ್ಟ್ ಆದರೆ ನಿಮಗೆ ನೇರವಾಗಿ ಒಂದು 3 ಕಂತಿನಾಗೆ ನಿಮಗೆ ಅಮೌಂಟು ಪೇ ಮಾಡೋಕ್ಕೆ ಇಲ್ಲಿ ಸರ್ಕಾರ ತಿಳಿಸಿತ್ತು. ಈ 3 ಪೇಮೆಂಟಿನಲ್ಲಿ ಹಣ ಇದು ಕಟ್ಟಬೇಕಾಗುತ್ತೆ. ಇದು ಜನಗಳಿಗೆ ಅನುಕೂಲ ಆಗ್ತಾಯಿತ್ತು. ಸಾಕಷ್ಟು ಜನ ಇಲ್ಲಿ ಬುಕ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ಅದರ ನಂತರ ಇಲ್ಲಿ ಏನು ನೆಕ್ಸ್ಟು ಸರ್ಕಾರ ಬಂದಾಗ ಅದನ್ನೇ ಮುಂದುವರಿಸ್ತಾ ಇತ್ತು. ಅದರ ನಂತರ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. 2BHK ಫ್ಲ್ಯಾಟು ಅರ್ಜಿ ಅಪ್ಲಿಕೇಶನ್ ಹಾಕೋಕ್ಕೆ ಬುಕ್ಕಿಂಗು ಸ್ಟಾಪ್ ಮಾಡಿದ್ದಾರೆ. ಯಾಕಪ್ಪ ಕಾರಣ ಅಂದರೆ, ನಾವು ಲಾಟ್ರಿ ಮುಖಾಂತರ ಕೊಡ್ತೀವಿ, ಅಂದರೆ ಹರಾಜು ಬೀಟ್ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅದ್ರ ಮೇಲೆ ನೀವು ಎಷ್ಟು ಕೂಗ್ತಿರೋ ಅದ್ರ ಮೇಲೆ ನಿಮಗೆ ಫ್ಲ್ಯಾಟ್ಗಳು ನಿಮಗೆ ಲಭ್ಯ ಆಗುತ್ತೆ. ಸದ್ಯಕ್ಕೆ ಇನ್ನೂ ಅದು ರೀತಿ ಇನ್ನೂ ಸರ್ಕಾರ ಇನ್ನೂ ಯಾವುದೇ ಥರ ಡಿಸೈಡ್ ತಗೊಂಡಿಲ್ಲ. 2BHK ಫ್ಲ್ಯಾಟ್ಗೆ ನಿಮಗೆ ಇನ್ನೂ ಯಾವುದೇ ಥರ ಡಿಸೈಡ್ ತಗೊಂಡಿಲ್ಲ. ಯಾವ ರೀತಿ ಹರಾಜು ಹೋಗ್ತಾರೆ, ಮೊದಲಿಗೆ ಎಷ್ಟಿರುತ್ತೆ, ಈ ಥರ ಅದು ಸರ್ಕಾರ ತೀರ್ಮಾನ ತಗೊಂಡಾಗ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಇರುವಂಥ ಜಾಗಗಳು ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ನಿಮಗೆ ವಿವರ ಕೊಡ್ತೀನಿ. ಹೋಗಿ ವಿಸಿಟ್ ಮಾಡಿ ನೋಡಿ ಏನು ಹರಾಜು ಕೂಡುವಾಗ ಖಂಡಿತವಾಗಿ ನಿಮಗೆ ವಿಚಾರ ತಿಳಿಸ್ತೀನಿ. ತಳಂತರ ನೀವು ತಗೊಬೋದು. ಬಟ್ ಈಗ ಹಳೇದ ಇದ್ದಿದ್ದು ಚೆನ್ನಾಗಿತ್ತು. ಆನ್ಲೈನಲ್ಲಿ ನೇರವಾಗಿ ನೀವು ಅರ್ಜಿ ಸಲ್ಲಿಸಿ ನೇರವಾಗಿ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದಿತ್ತು. ಈಗ ಅದು ತದ್ದಿ ಈಗ ಹರಾಜು ಕೂಡೋಕ್ಕೆ ಏರ್ಪಾಟ್ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಸರ್ಕಾರದಿಂದ ಹೊರ ಬಂದಾಗ ನಿಮ್ಗೆ ಖಂಡಿತವಾಗಿ ತಿಳಿಸಿದೆ. ಹಾಗಾದರೆ ಬೆಂಗಳೂರಿನಲ್ಲಿ 2BHK ಫ್ಲ್ಯಾಟು ಎಲ್ಲೆಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ ಇದ್ರ ಬಗ್ಗೆ ನಿಮಗೆ ವಿವರ ನಾನು ಕೊಡ್ತೀನಿ. ನೋಡಿ, 2BHK ಫ್ಲ್ಯಾಟು ಮೊದಲಿಗೆ ದಾಸರಳ್ಳಿ ಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾಯಿದೆ. ಈ ದಾಸರಳ್ಳಿ ಕ್ಷೇತ್ರದಲ್ಲಿ ಗಾಣಿಗಳ್ಳಿ ಹತ್ರ ಬರುತ್ತೆ. ಇಲ್ಲಿ ಗಾಣಿಗಳ್ಳಿ ಸುಮಾರು 135 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದೆ. ಅಲ್ಲಿ ಒಂದು 20 ಖಾಲಿ ತೋರಿಸ್ತಾ ಇದ್ದಾವೆ. ಬಟ್ ಅಲ್ಲಿ ನೀವು ನೋಡಿ, ಅಲ್ಲಿ ವಿಚಾರಿಸ್ಕೊಂಡು ನೀವು ತಗೊಬೋದು. ಫ್ರೆಂಡು 2BHK ಫ್ಲ್ಯಾಟು ಗಾಣಿಗಳ್ಳಿ. ಯಾಕೆಂದರೆ ಇದು ಆಲೇ ಸ್ಟಾಪ್ ಮಾಡಿದ್ದಾರೆ ಅಪ್ಲಿಕೇಶನ್ನು. ಸಾಕಷ್ಟು ಜನ ಬುಕ್ ಮಾಡಿದ್ದಾರೆ. ಹಿಂದೆ ಎಲ್ಲ ಇದು 3 ವರ್ಷ ಆಯಿತು ಆನ್ಲೈನಲ್ಲಿ ಬುಕ್ ಆಗಿದ್ದಾವೆ. ಈಗ ಸದ್ಯಕ್ಕೆ ಅಲ್ಲಿ ಡೌಟು ಅಂತ ನಿಮಗೆ ತಿಳಿಸ್ತೀನಿ. ಗಾಣಿಗಳ್ಳಿ ಟ್ರೈ ಮಾಡ್ಬೋದು. ವಿಚಾರಿಸ್ಕೊಂಡು ನಿಗಮಕ್ಕೆ ಹೋಗಿ ಅಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ತೋರಿಸೋದಾದರೆ ಏನು ಯಾವ ಜಾಗದಲ್ಲಿ ನೆಕ್ಸ್ಟ್ ನಿರ್ಮಾಣ ಆಗ್ತಾಯಿದ್ದಾವೆ ಅಂದರೆ KRರಾಜಪುರಂ, ಅಂದರೆ ಕೃಷ್ಣರಾಜಪುರಂನಲ್ಲಿ KR ಪುರಂ ಅಂತ ಹೇಳ್ತಾರಲ್ಲ, ಅಲ್ಲಿ KR ಪುರಂ ಹತ್ರ ನಿರ್ಮಾಣ ಆಗ್ತಾಯಿದೆ. ಅದು ನಾರಾಯಣಪುರ, ಅಂದರೆ KR ಪುರಂ ಹತ್ರ ನಾರಾಯಣಪುರದ ಹತ್ರ ಸುಮಾರು
100 ಚಿಲ್ಡ್ರನ್ನ ಅಲ್ಲಿ ನಿರ್ಮಾಣ ಆಯ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿ ಇಲ್ಲಿ ಖಾಲಿ ಇಲ್ಲ. 498 ಇದಿದ್ದಾವೆ ಅಲ್ಲಿ, ಬಟ್ ಯಾವುದೇ ಖಾಲಿ ಇಲ್ಲ ಅಲ್ಲಿ. ಏನು ಆಗ್ತದೆ ಎಲ್ಲ ಫುಲ್ ಆಗ್ಬಿಟ್ಟಿದ್ದಾವೆ. ಸದ್ಯಕ್ಕಲ್ಲೇ 2 BH ಅಲ್ಲಿ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಅಂತಲೇ ನಿಮಗೆ ತಿಳಿದು. ಹಾಗಾದರೆ ನೆಕ್ಸ್ಟು ಅದಾದ ನಂತರ ಏನು ಯಶವಂತಪುರದಲ್ಲಿ ಇಲ್ಲಿ ಬರುತ್ತೆ ನೋಡಿ. ಅತಿ ಹೆಚ್ಚು ಯಶವಂತಪುರ ಕ್ಷೇತ್ರಕ್ಕೆ 2 BH ಫ್ಲ್ಯಾಟ್ಗಳು ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಶವಂತಪುರ ಕ್ಷೇತ್ರದಲ್ಲೂ ಆದಷ್ಟು ತಳಾಂತರು ಇನ್ನೂ ಸಾಕಷ್ಟು ಕಡೆ ಖಾಲಿ ಇದ್ದಾವೆ, ನೀವು ಅಲ್ಲಿ ತಗೊಬೋದು. ಎಲ್ಲ ಈ ಯಶವಂತಪುರದ ಹತ್ರ ಆಲ್ಮೋಸ್ಟ್ ನೆಲಗುಳಿ ಇದೆ. ನೆಲಗುಳಿ ಏನು ಕನಕಪುರ ರಸ್ತೆ ಹತ್ರ ಬರುವಂತಹ ನೆಲಗುಳಿ ಪಾರ್ಸಲ್ 2 ಮತ್ತು ಪಾರ್ಸಲ್ 3ನಲ್ಲಿ ನೆಲಗುಳಿ ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಸುಮಾರು 84 ಒಂದೊಂದು ಕಡೆ 84 ನಿರ್ಮಾಣ ಆಗ್ತಾ ಇದ್ದಾವೆ. ಅಲ್ಲೂ ಸ್ವಲ್ಪ ಖಾಲಿ ತೋರಿಸ್ತಾ ಇದೆ, ಒಂದು 50-60 ಖಾಲಿ ತೋರಿಸ್ತಾ ಇದೆ. ಬಟ್ ಅಲ್ಲಿ ನೀವು ಸಹ ಅಪ್ಲೈ ಮಾಡ್ಕೋಬೋದು. ಜಾಗ ನಿಮಗೆ ತಿಳಿಸ್ತಾ ಇದ್ದೀನಿ. ಅದರ ನಂತರ ನೆಕ್ಸ್ಟ್ ನೀವು ನೋಡೋದಾದರೆ ಕೆಂಚನಾಪುರ, ಏನು ಕೆಂಚನಾಪುರ ಬರುತ್ತೋ ಯಶವಂತಪುರ ಕ್ಷೇತ್ರದ ಹತ್ರ ಕೆಂಚನಾಪುರದಲ್ಲೂ ಸಹ 2 BH ಫ್ಲ್ಯಾಟು ಸುಮಾರು ಅಲ್ಲಿ 1068 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಇಲ್ಲೂ ಸಹ ಖಾಲಿ ತೋರಿಸ್ತಾ ಇದೆ. ನೀವು ರಾಜ್ಯದ ಟೈಮಲ್ಲಿ ನೀವು ಹೋಗಿ ಇದು ಮಾಡ್ಬೋದು. ಕೆಂಚನಾಪುರದ ಹತ್ರ ಇಲ್ಲೂ ಸಹ ನಿಮಗೆ 2 BH ಫ್ಲ್ಯಾಟು ನಿರ್ಮಾಣ ಆಗ್ತಾ ಇದೆ. ಇಲ್ಲೂ ಸಹ ನೀವು 2 BH ಫ್ಲ್ಯಾಟ್ಗಳು ತಗೊಬೋದು ಅಂತ ಹೇಳ್ಬೋದು. ನೆಕ್ಸ್ಟು ಭೀಮನಕುಪ್ಪೆ ಫ್ರೆಂಡ್, ಭೀಮನಕುಪ್ಪೆ ಮೈಸೂರು ರಸ್ತೆ ಹತ್ರ ಬರುವಂತಹ ಭೀಮನಕುಪ್ಪೆ 1 BH ಫ್ಲ್ಯಾಟ್ ಪಕ್ಕದಲ್ಲೇ ಚಿಕ್ಕಲ್ಲೂರು ರಾಂಪುರ ಐತೆ. ಸ್ವಲ್ಪ ಮುಂದೆ ಹೋದರೆ 2 ಕಿಲೋಮೀಟ್ರ್ ಮುಂದೆ ಹೋದರೆ ನಿಮಗೆ ಭೀಮನಕುಪ್ಪೆ ಅಲ್ಲಿ ಸಿಗುತ್ತೆ. ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಲ್ಲೂ 2 BH ಫ್ಲ್ಯಾಟು 96 ಮನೆ ನಿರ್ಮಾಣ ಆಯಿತು. ಜಾಸ್ತಿ ಏನಿಲ್ಲ, ಅಲ್ಲಿ 96 ಮಾತ್ರ ಭೀಮನಕುಪ್ಪೆಯಲ್ಲಿದೆ. ಅಲ್ಲಿ ಒಂದು 29 ಖಾಲಿ ತೋರಿಸ್ತಾ ಇದೆ. ಭೀಮನಕುಪ್ಪೆ ಅದು ಮೇನ್ ರೋಡಲ್ಲೇ ಇದೆ. ಭೀಮನಕುಪ್ಪೆ ಮೈಸೂರು ರಸ್ತೆ ಹತ್ರ ಕುಂಬ್ಳಗೋಡು ಹತ್ತಿರ ಅದು ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಭೀಮನಕುಪ್ಪೆ 2 BH ಫ್ಲ್ಯಾಟ್. ಇದರ ನಂತರ ಮುದ್ದಾಯನಪಾಳ್ಯ ಸಹ ನಿಮಗೆ 2 BH ಫ್ಲ್ಯಾಟು ಅಲ್ಲಿ 1 BH ಮತ್ತು 2 BH ಫ್ಲ್ಯಾಟ್ ಇದೆ. 1 BH ಫ್ಲ್ಯಾಟಿಂದ ಒಂದು ಅರ್ಧ ಕಿಲೋಮೀಟ್ರ್ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸಿಗುತ್ತೆ 2 BH ಫ್ಲ್ಯಾಟು. ಅಲ್ಲೂ ಸಹ ನಿರ್ಮಾಣ ಆಗ್ತಾಯಿದೆ. ಸುಮಾರು 448 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. 448 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದೆ. ಇಲ್ಲೂ ಸ್ವಲ್ಪ ಖಾಲಿ ತೋರಿಸ್ತಾ ಇದ್ದಾವೆ. ಇಲ್ಲೂ ನೀವು ಸಹ ನೋಡ್ಕೋಬೋದು. 2 BH ಫ್ಲ್ಯಾಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ನಂತರ ನಿಮಗೆ ಏನು ಬೆಂಗಳೂರಿನಲ್ಲಿ ಸಾಕಷ್ಟು ನಿಮಗೆ ತಿಳಿಸ್ಕೊಂಬರ್ತೀವಿ. ನೆಕ್ಸ್ಟು ನೋಡೋದಾದರೆ ಆನೆಕಲ್ಲು. ಈ ಆನೆಕಲ್ಲಲ್ಲಿ ನಿಮಗೆ ನಿರ್ಮಾಣ ಆಗ್ತಾಯಿದ್ದಾವೆ. ಆನೆಕಲ್ಲು ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತವೆ ಅಂತ ಅಂದರೆ ನೋಡಿ, ಆನೆಕಲ್ಲು ಗ್ರಾಮಾಂತರದಲ್ಲಿ ಆಗ್ತಾಯಿದೆ. ಆನೆಕಲ್ಲು ಗ್ರಾಮಾಂತರದಲ್ಲಿ ಸುಮಾರು 653 ಫ್ಲ್ಯಾಟ್ಗಳು 2 BH ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ. ಅಲ್ಲಿ ನೀವು ಸಹ ಹೋಗಿ ತಗೊಬೋದು. ಇಲ್ಲಿ ಆನ್ಲೈನ್ 653ಗಳು ನಿರ್ಮಾಣ ಆಗ್ತಾಯಿದ್ದಾವೆ. ಆನೆಕಲ್ ಗ್ರಾಮಾಂತರ ಅಂತಲೇ ನಿಮಗೆ ತಿಳಿಸ್ಬೋದು. ಈ ಧೂಳಿಮಂಡಲ ಫ್ರೆಂಡ್, ಈ ಧೂಳಿಮಂಡಲದಲ್ಲಿ ಅಲ್ಲೂ ಸಹ ಆನೆಕಲ್ ಹತ್ರ ಏನು ಎಲೆಕ್ಟ್ರಾನ್ ಸಿಟಿ ಹತ್ರ ಬರುವಂತಹ ಧೂಳಿಮಂಡಲ. ಇಲ್ಲಿ ಧೂಳಿಮಂಡಲ ಸುಮಾರು 144 2 BH ಫ್ಲ್ಯಾಟ್ಗಳು ನಿರ್ಮಾಣ ಆಗಿದ್ದಾವೆ. ಫ್ರೆಂಡ್, ಈ ಸದ್ಯಕ್ಕೆ 2 BH ಫ್ಲ್ಯಾಟಲ್ಲಿ ಜನಗಳಿಗೆ ಕೊಟ್ಟಿರುವಂತಹ ಜಾಗ ಅಂದರೆ 2 BH ಧೂಳಿಮಂಡಲನೇ ಅಂತ ಹೇಳ್ಬೋದು. ಇಲ್ಲಿ ವಾಸವಾಗಿದ್ದಾರೆ. ಮೊನ್ನೆ ರೀಸೆಂಟಾಗಿ ಒಂದು 6 ಮಂತ್ ಹಿಂದೆ ಅವೆಲ್ಲ ರಿಜಿಸ್ಟ್ರೇಷನ್ ಕರೆದು ಸಾಕಷ್ಟು ಜನ ಫಲಾನುಭವಿಗಳು 2 BH ಫ್ಲ್ಯಾಟಲ್ಲಿ ವಾಸವಾಗಿದ್ದಾರೆ. ಇದು ಧೂಳಿಮಂಡಲ 2 BH ಫ್ಲ್ಯಾಟಲ್ಲಿ ಇದೊಂದೇ ನಿರ್ಮಾಣ ಅಂದರೆ ಜನಗಳಿಗೆ ಹಂಚಿರೋದು ಅಂತಲೇ ಹೇಳ್ಬೋದು. ಇಲ್ಲಿ ವಾಸವಾಗಿದ್ದಾರೆ ಫ್ರೆಂಡ್. ಈ ಜಾಗದಲ್ಲಿ ಖಂಡಿತವಾಗಿ 2 BH ಫ್ಲ್ಯಾಟ್ಗಳು ಇಲ್ಲಿ ಖಾಲಿ ತೋರಿಸ್ತಾ ಇಲ್ಲ ಅಂತಲೇ ನಿಮಗೆ ತಿಳಿಸ್ತೀನಿ. ಅದೇ ಥರ ನಂತರ ಇಲ್ಲಿ ನಿಮಗೆ ನೋಡೋದಾದರೆ ಲಿಂಗಾಪುರ. ಈ ಲಿಂಗಾಪುರದಲ್ಲಿ 266 ಇಲ್ಲಿ ತೋರಿಸ್ತಾ ಇದೆ ಆನ್ಲೈನಲ್ಲಿ. 266 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. 2 BH ಫ್ಲ್ಯಾಟ್ಗಳು 666 2 BH ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಇಲ್ಲಿ ಸುಮಾರು 240 ಅಂದರೆ 240 ಖಾಲಿಗಳು ತೋರಿಸ್ತಾ ಇದ್ದಾವೆ. ಇಲ್ಲೂ ಸಹ ನೀವು ತಗೊಬೋದು. ಫ್ರೆಂಡ್, ಇಷ್ಟು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ದಾಸಹಳ್ಳಿ, KR ಪುರಮು ಮತ್ತು ಯಲಹಂಕ, ಯಶವಂತಪುರ ಮತ್ತು ಆನೆಕಲ್ಲು. ಈಗ ಯಲಹಂಕದ ಹತ್ರ ನಿಮ್ಗೆ ಬಿಟ್ಟಿದೆ. ಯಲಹಂಕದಲ್ಲಿ ಒಂದೇ ಜಾಗ ಇಷ್ಟು ದಿನ ಇರಲಿಲ್ಲ, ಈ ಸದ್ಯಕ್ಕೆ ಹೊಸದಾಗಿ ಬಿಟ್ಟಿದ್ದಾರೆ ಇದು ಹೆಸರು.
ನೋಡಿ ಯಲಹಂಕದಂತ ನಾಗದಾಸರಹಳ್ಳಿ, ಈಗ ಏನು ದೊಡ್ಡಬಳ್ಳಾಪುರ ರಸ್ತೆ ಹತ್ರ ಸಾಧೇನಹಳ್ಳಿಯ ಸಮೀಪದಲ್ಲಿ ಬರುವಂತಹ ಇದು ಈ ಜಾಗ ಅಂತಲೇ ಹೇಳ್ಬೋದು. ದೊಡ್ಡಬಳ್ಳಾಪುರ ರಸ್ತೆ ಹತ್ತಿರ ಬರುತ್ತೆ. ಇದು ನಾಗದಾಸರಹಳ್ಳಿ ಅಂತ. ಈ ನಾಗದಾಸರಹಳ್ಳಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತದೆ. ಈ ಯಲಹಂಕದಲ್ಲಿ ಇದೊಂದೇ ಜಾಗ 2 BHK. ಸುಮಾರು 498 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ, ಇನ್ನೂ ಕಟ್ತಾ ಇದ್ದಾರೆ. 438 ನಾನು ವಿಸಿಟ್ ಮಾಡಿದೆ, ಬಟ್ ಯಾವಾಗ ಅಂದರೆ ಅಲ್ಲಿ ಒಂದು 1 ಇಯರ್ ಮೇಲೆ ಇಲ್ಲಿ ನಾವು ಕಟ್ಟಿ ಅರ್ಧಕ್ಕೆ ನಿಲ್ಲಿಸಿದ್ದು. ನಾಗದಾಸರಹಳ್ಳಿ ಇದು ನಿಮಗೆ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಈಗ ನಿಮಗೆ ಎಲ್ಲ ಡೀಟೇಲ್ಸು 2 BHK ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. 2 BHK ಫ್ಲ್ಯಾಟು ಏನು ಎತ್ತ ಅಂತ ನೋಡಿ. 2 BHK ಫ್ಲ್ಯಾಟ್ಗೆ ಅರ್ಹತೆ ಏನು ಬೇಕು, ನಾವು 2 BHK ಫ್ಲ್ಯಾಟು ಯಾವ ಥರ ತಗೊಬೇಕು, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಿಮ್ಗೆ ಡೀಟೇಲ್ಸ್ ತೋರಿಸ್ತೀನಿ ನೋಡಿ. 2 BHK ಫ್ಲ್ಯಾಟು ಮೊದಲಿಗೆ ಮೇನ್ ಪಾಯಿಂಟು ಅಂದರೆ ಬೆಂಗಳೂರಿನಲ್ಲಿ ಮಿನಿಮಮ್ 5 ವರ್ಷ ವಾಸವಾಗಿರಬೇಕು. ಇಲ್ಲಿ ಬೆಂಗಳೂರು ಜನಗಳಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ. ಔಟ್ಸೈಡು ಅಂದರೆ ಬೇರೆ ಜಿಲ್ಲೆಗಳಿಗೆ ಈಗ ಅನ್ವಯಿಸೋದಿಲ್ಲ. ಎಕ್ಸಾಂಪಲ್ ತುಮಕೂರೇ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ಯಾವುದೇ ಆಗಿರಲಿ ಎಲ್ಲ ಜಿಲ್ಲೆಗೂ ಇದು ಅವಶ್ಯಕತೆ ಇಲ್ಲ. ನಮ್ಮ ಬೆಂಗಳೂರವ್ರಿಗೆ ಇದು ಅವಶ್ಯಕತೆ ಇರುತ್ತೆ. ಬೆಂಗಳೂರವ್ರು ಮಾತ್ರ ಇದು ಅರ್ಜಿ ಸಲ್ಲಿಸೋಕ್ಕೆ ಆಗಲಿ ಏನಕ್ಕೆ ಆಗಲಿ 1 BHK ಆಗಲಿ 2 BHK ಆಗಲಿ ಅರ್ಹರು ಇರ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್, 2 BHK ಫ್ಲ್ಯಾಟ್ಗೆ ಮೊದಲಿಗೆ BPL ಕಾರ್ಡ್ ಇರಬೇಕು. ನಿಮ್ಮ ಅದು ಜಾತಿವಾರ ಅಂದರೆ ಏನು ಪರ್ಸೆಂಟೇಜ್ ಮೇಲೆ ಅಳಿತಾರಲ್ಲ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಇರಬೇಕು. ನಿಮ್ಮ ಆದಾಯ ಸರ್ಟಿಫಿಕೇಟ್ ಇರಬೇಕು. ನಿಮ್ಮ ಆದಾಯದಲ್ಲಿ ಮಿನಿಮಮ್ 3 ಲಕ್ಷ ಇವರು ತಿಳಿಸಿದ್ದಾರೆ. 3 ಲಕ್ಷನ ಒಳಗಡೆ ಏನೇ ಇದ್ದರೂ ನಿಮಗೆ ಇಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಿಮ್ಮ ರೇಷನ್ ಕಾರ್ಡು, ಇವೆಲ್ಲ ಡೀಟೇಲ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಏನು ಅವೆಲ್ಲ ಡೀಟೇಲ್ಸ್ ಬೇಕು. ಮತ್ತು ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ವಾಸವಿ ದೃಢೀಕರಣ ಪತ್ರ ಮತ್ತು ID ಕಾರ್ಡು, ಪ್ರತಿಯೊಂದು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ಎಲ್ಲ ಬೆಂಗಳೂರಲ್ಲಿ ನೀವು ಅಡ್ರೆಸ್ ಆಗಿ ಬೆಂಗಳೂರಿನಲ್ಲೇ ವಾಸವಾಗಿದ್ದರೆ ನೀವು ಹೊರಗಿರ್ತೀರಿ ಈ ಫ್ಲ್ಯಾಟು ತಾಳೋದಕ್ಕೆ. ಈ ಸದ್ಯಕ್ಕೆ ಏನು ಒಂದು 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀರಿ. 2 BHK ಯಾವ ರೀತಿ ತಗೊಬೇಕು, ಏನು ತಗೊಬೇಕು. ಹಿಂದೆ ಸರ್ಕಾರ ಇದು ಫಿಕ್ಸ್ ಮಾಡಿತ್ತು, ಏನು ಒಂದು ಲಿಮಿಟೇಷನ್ ಇತ್ತು 14 ಲಕ್ಷಕ್ಕೆ, ಮತ್ತು GST ಆ್ಯಡ್ ಮಾಡಿತ್ತು. ಟೋಟಲೆಲ್ಲ ಒಂದು 15-16 ಲಕ್ಷದೊಳಗೆ ರಿಜಿಸ್ಟ್ರೇಷನ್ ಖರ್ಚು, GST ಎಲ್ಲ ಹೇಳಿ ನಿಮಗೆ 2 BHK ಫ್ಲ್ಯಾಟ್ಗಳು ನಿಮ್ಮ ಮಾತ್ರ ಮಾಡ್ಕೋಬೋದಿತ್ತು. ಈಗ ಸದ್ಯಕ್ಕೆ ಅದು ಹರಾಜು ಬಿಟ್ಟಿದ್ರೆ ಯಾವ ರೀತಿ ಅಂತ ಇನ್ನೂ ಕನ್ಫರ್ಮ್ ಆಗಿ ಸರ್ಕಾರ ತಿಳಿಸಿಲ್ಲ. ಅದು ಖಂಡಿತ 2 BHK ಬಗ್ಗೆ ಬಂದಾಗ ಖಂಡಿತವಾಗಿ ನಿಮಗೆ ವಿವರ ಕೊಡ್ತೀನಿ ನೋಡಿ. 2 BHK ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದೀವಿ. ಯಾವ್ಯಾವ ಕ್ಷೇತ್ರದಲ್ಲಿದ್ದಾವೆ, ಎಲ್ಲಿದ್ದಾವೆ, ಇನ್ನು ಕೆಲವು ಕಡೆ ಕಟ್ತಾ ಇದ್ದಾರೆ, ಕೆಲವು ಕಡೆ ಇನ್ನೂ ಕಟ್ತಾ ಇಲ್ಲ. ದಾಣಿಗಳಲ್ಲಿ ಸ್ಟಾಪ್ ಆಗಿತ್ತು, ಈಗ 2 BHK ಫ್ಲ್ಯಾಟು ಶುರು ಮಾಡಿದ್ದಾರೆ. ಕೆಂಚಾಪುರದಲ್ಲಿ ಸ್ಟಾಪ್ ಆಗಿದ್ದಾವೆ. ಎಲ್ಲ 2 BHK ಫ್ಲ್ಯಾಟ್ಗಳೆಲ್ಲ ನಿರ್ಮಾಣ ಆಗ್ತಾ ಇದ್ದಾವೆ. ಸದ್ಯಕ್ಕೆ 2 BHK ಫ್ಲ್ಯಾಟು ಸದ್ಯಕ್ಕೆ ಎಲ್ಲ ಕಾರ್ಯ ಶುರುವಾಗಿದ್ದಾವೆ ಅಂತಲೇ ಹೇಳ್ಬೋದು. ನಿಮ್ಗೇನಾದ್ರು 2 BHK ಬೆಂಗಳೂರಿನಲ್ಲಿ ನೀವು ವಾಸವಾಗಿದ್ದರೆ 2 BHK ಫ್ಲ್ಯಾಟ್ಗಳು ನಿಮಗೆ ಬೇಕು ಅಂದರೆ ನೀವು ವಿಸಿಟ್ ಮಾಡಿ. ಕ್ಷೇತ್ರಗಳು ಎಲ್ಲ ತಿಳಿಸಿದ್ದೀನಿ. ವೆಬ್ಸೈಟು ನಿಮಗೆ ತೋರಿಸ್ತಾ ಇರ್ತೀನಿ. 2 BHK ಮೇಲೆ ಕ್ಲಿಕ್ ಮಾಡಿ. ಅಲ್ಲೇ ನಿಮಗೆ ಇವಾಗ ಸ್ಥಳಗಳು ಇರುತ್ತೆ, ಇದು ಯಾವ್ಯಾವ ಸ್ಥಳ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಓಪನ್ ಆಗುತ್ತೆ. ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅಲ್ಲಿ ಸಿಗುತ್ತೆ. ಅದು ಬಿಡ್ ಹರಾಜು ಬಂದಾಗ ಖಂಡಿತವಾಗಿ ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿತ್ತು. ಮೇನ್ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ನೆಕ್ಸ್ಟು ಸರ್ಕಾರದವರು ಈ 2 BHK ಫ್ಲ್ಯಾಟ್ ಹರಾಜು ಏನಾರು ಬಿಟ್ಟಾಗ ಅರ್ಜಿ ಕರೆದಾಗ ಖಂಡಿತವಾಗಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿ. ನಮಸ್ಕಾರ.